PUC ನಂತರ ಮುಂದೇನು? ಈ ಪ್ರಶ್ನೆ ಕುರಿತು ಎಲ್ಲ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ನಿರಂತರವಾಗಿ ಆಗುವ ಚರ್ಚೆ, ವಾದ ಸರ್ವೇ ಸಾಮಾನ್ಯ. ಈ ಬಗ್ಗೆ 1-2 ನಿಮಿಷಗಳ ಈ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮೇನ್ ಸ್ಟ್ರೀಮ್ನ ವೃತ್ತಿ ಜೀವನಕ್ಕಾಗಿ ಸನ್ರೈಸ್ ಇಂಡಸ್ಟ್ರೀಸ್ ಅಂದರೆ ಕನಿಷ್ಠ 30-40 ವರ್ಷಗಳಷ್ಟು ಕಾಲ ಅಭಿವೃದ್ಧಿಯ ಪಥದಲ್ಲಿ ಇರತಕ್ಕಂಥ ಉದ್ದಿಮೆಗಳನ್ನು, ಇಂಡಸ್ಟ್ರೀಸ್ನ ಗುರುತಿಸಿ. ಉದಾಹರಣೆಗೆ ಮ್ಯಾನುಫ್ಯಾಕ್ಚರಿಂಗ್, FMCG, IT, ITES, ಬಯೋಟೆಕ್, ಇನ್ಶೂರೆನ್ಸ್, ಬ್ಯಾಂಕಿಂಗ್ ಇತ್ಯಾದಿ. ಗ್ರ್ಯಾಜುಯೇಷನ್ ನಂತರ PG ಕೋರ್ಸ್ ಮಾಡೋದು ಉತ್ತಮ. ಆದ್ದರಿಂದ PG ಕೋರ್ಸ್ ಬಗ್ಗೆ ಮನಸ್ಸಿನಲ್ಲಿ ಇರಲಿ. ಆಫ್ ಬೀಟ್ ವೃತ್ತಿಗಳು ಅಂದರೆ ಸಂಗೀತ, ಡ್ಯಾನ್ಸ್, ಆ್ಯಕ್ಟಿಂಗ್, ಡೈರೆಕ್ಷನ್, ಫೋಟೋಗ್ರಫಿ, ಬ್ಯೂಟಿ ಪ್ರೊಫೆಷನ್, ಇವೆಂಟ್ಸ್, ವೆಡ್ಡಿಂಗ್ ಮ್ಯಾನೇಜ್ಮೆಂಟ್, ಮಾಸ್ಟರ್ ಶೆಫ್, ಹೀಗೆ ಇಂತಹ ಯಾವುದಾದ್ರೂ ವೃತ್ತಿಯಲ್ಲಿ ಆಸಕ್ತಿ ಇದ್ದರೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಸಹಜ. ಇಂತಹ ಸಂದರ್ಭಗಳಲ್ಲಿ ನೀವು ಅಸಾಧಾರಣವಾದ ಒಂದು ಪ್ರತಿಭೆ, ದೃಢವಾದ ಒಂದು ಸಂಕಲ್ಪ ಮತ್ತು ಕುಟುಂಬದ ಬೆಂಬಲ ಖಚಿತವಾಗಿದ್ದರೆ ಮಾತ್ರ ಆಫ್ ಬೀಟ್ ವೃತ್ತಿಗಳನ್ನು ಆರಿಸಿ. ಏಕೆಂದರೆ ಈ ವೃತ್ತಿಗಳಲ್ಲಿ ನೀವು ಎದುರಿಸೋ ಚಾಲೆಂಜಸ್ ಜಾಸ್ತಿ ಇರುತ್ತೆ ಮತ್ತು ನೀವು ಎಸ್ಟಾಬ್ಲಿಷ್ ಆಗೋದಕ್ಕೆ ಸಾಕಷ್ಟು ಪರಿಶ್ರಮ ಮತ್ತು ಸಮಯ ಬೇಕಾಗತ್ತೆ. ಹಾಗಾಗಿ ಯಾವುದೇ ವೃತ್ತಿ ಇರಲಿ, ಅಲ್ಲಿನ ಚಾಲೆಂಜಸ್ ಏನಿರುತ್ತೆ ಅದನ್ನು ನಿರೀಕ್ಷಿಸಿ ತಯಾರಾಗೋದು ಮುಖ್ಯ ಆಗುತ್ತೆ. ನಿಮ್ಮ ಇಡೀ ಶಿಕ್ಷಣದ ಅನೇಕ ನಿರ್ಣಾಯಕ ಹಂತಗಳಲ್ಲಿ ನಿಮಗೆ ಮಾರ್ಗದರ್ಶನ ಬೇಕಾಗತ್ತೆ. ಆದ್ದರಿಂದ ಮಾರ್ಗದರ್ಶಕರನ್ನು ಅಥವಾ ಮೆಂಟರ್ಸ್ನ ಆರಿಸಬೇಕಾಗತ್ತೆ. ಎಲ್ಲ ದೃಷ್ಟಿಯಿಂದ ನಿಮಗೆ ಸರಿಯಾದ ಕೋರ್ಸ್ ಮತ್ತು ವೃತ್ತಿ ಜೀವನ ಆರಿಸಿಕೊಂಡ್ರೆ ನಿಮ್ಮ ಒಳಗಿನಿಂದ ಅಂದರೆ ನಿಮ್ಮ ಆಂತರ್ಯದಿಂದ ಒಂದು ಪ್ರೇರಣೆ ಸಿಗುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಇದೇ ನಿಮ್ಮ ಜೀವನದ ಯಶಸ್ಸಿನ ಕೀ ಅಂತ ಹೇಳ್ಬೋದು. ದ್ಯಾಟ್ಸ್ ದ ಕೀ ಟು ಯುವರ್ ಸಕ್ಸಸ್. ಸ್ಕೂಲು ಕಾಲೇಜುಗಳಲ್ಲಿ ಕಲಿಸದ ಇಂತಹ ಅನೇಕ ವಿಷಯಗಳನ್ನು, ಪಾಠಗಳನ್ನು ತಿಳ್ಕೊಳ್ಳೋಕ್ಕೆ vpradeepkumar.com ಭೇಟಿ ಮಾಡಿ. ಇಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.